5 seconds. Start. ಅಂಶಗಳು. ಅಂಶ ಸಂಖ್ಯೆ 1 ದಿನಾಂಕ 14/6/2018 ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಮದ್ದೂರು ಪೊಲೀಸ್ ಠಾಣೆ ಹದ್ದಿಯ ಪೈಕಿ ಮಾಗಡಿ ಗ್ರಾಮದ ಫಿರ್ಯಾದಿದಾರನ ಕಬ್ಜಾ ವಹಿವಾಟಿನಲ್ಲಿರುವ ಜಮೀನ್ ರಿಜಿಸ್ಟರ್ ಸಂಖ್ಯೆ ನಂಬರ್ 9/1ರಲ್ಲಿ ಆರೋಪಿತರು ಏಕೋದ್ದೇಶದಿಂದ ಅಕ್ರಮ ಪ್ರವೇಶ ಮಾಡಿ ಆರೋಪಿತರು ಭಾರತ ದಂಡ ಸಂಹಿತೆಯ ಕಲಂ 447 ಸಹ ಕಲಂ 34ರ ಶಿಕ್ಷಾರ್ಹ ಅಪರಾಧ ಎಸಗಿರುತ್ತಾರೆ ಅನ್ನುವುದನ್ನು ಅಭಿಯೋಜನೆಯವರು ಸಂಶಯಾತೀತವಾಗಿ ಸಾಬೀತುಪಡಿಸಿರುತ್ತಾರೆಯೇ? ಅಂಶ ಸಂಖ್ಯೆ 2 ಈ ಮೇಲೆ ಹೇಳಿದ ಸ್ಥಳ, ದಿನಾಂಕ ಮತ್ತು ಸಮಯದಲ್ಲಿ ಆರೋಪಿತರು ಏಕೋದ್ದೇಶದಿಂದ ಫಿರ್ಯಾದಿದಾರನ ಕಬ್ಜೆಯಲ್ಲಿರುವ ಜಮೀನ್ ರಿಜಿಸ್ಟರ್ ಸಂಖ್ಯೆ ನಂಬರ್ 9/1ರಲ್ಲಿ ಅಕ್ರಮ ಪ್ರವೇಶ ಮಾಡಿ ಸದರಿ ಜಮೀನಿನಲ್ಲಿದ್ದ ಬೆಳೆದ ಮುಳುಗಾಯಿ ಗಿಡಗಳನ್ನು ಕೀಳುತ್ತಿದ್ದಾಗ ಚಾಸ 1 ಮತ್ತು 4ರವರು ಬಂದು ಆರೋಪಿತರಿಗೆ ಏಕೆ ಮುಳುಗಾಯಿ ಗಿಡಗಳನ್ನು ಕಿತ್ತು ನುಕ್ಸಾನು ಮಾಡುತ್ತಿದ್ದೀರಿ ಅಂತ ಕೇಳಿದಾಗ ಆರೋಪಿತರು ಜಗಳ ಮಾಡುವ ಉದ್ದೇಶದಿಂದ ಅವರಿಗೆ ಅವಾಚ್ಯವಾಗಿ ಬೈದು ಚಾಸ 1ರವರನ್ನು ನೆಲಕ್ಕೆ ಕೆಡವಿ ಆರೋಪಿ ನಂಬರ್ 2 ಮತ್ತು 3ರವರು ಫಿರ್ಯಾದಿದಾರನಿಗೆ ಕಾಲಿನಿಂದ ಒದ್ದು ಹಾಗೂ ಇನ್ನಿತರ ಕಡೆಗೆ ಒದ್ದು ಹೊಡಿಬಡಿ ಮಾಡಿ ಒಳಪೆಟ್ಟಿನ ಸಾದಾ ಗಾಯ ಪಡಿಸಿ ಆರೋಪಿತರು ಭಾರತ ದಂಡ ಸಂಹಿತೆಯ ಕಲಂ 323 ಸಹ ಕಲಂ 34ರ ಶಿಕ್ಷಾರ್ಹ ಅಪರಾಧ ಎಸಗಿರುತ್ತಾರೆ ಅನ್ನುವುದನ್ನು ಅಭಿಯೋಜನೆಯವರು ಸಂಶಯಾತೀತವಾಗಿ ಸಾಬೀತುಪಡಿಸಿರುತ್ತಾರೆಯೇ? ಅಂಶ ಸಂಖ್ಯೆ 3 ಈ ಮೇಲೆ ಹೇಳಿದ ಸ್ಥಳ, ದಿನಾಂಕ ಮತ್ತು ಸಮಯದಲ್ಲಿ ಆರೋಪಿತರು ಫಿರ್ಯಾದಿದಾರನ ಬಾಪ್ತನಲ್ಲಿರುವ ಜಮೀನ್ ರಿಜಿಸ್ಟರ್ ಸಂಖ್ಯೆ ನಂಬರ್ 9/1ರಲ್ಲಿ ಬೆಳೆದ ಮುಳುಗಾಯಿ ಗಿಡಗಳನ್ನು ಕಿತ್ತು ಸುಮಾರು 200ರಿಂದ 300 ಕಿಮ್ಮತ್ತಿನಷ್ಟು ನುಕ್ಸಾನು ಪಡಿಸಿ ಆರೋಪಿತರು ಭಾರತ ದಂಡ ಸಂಹಿತೆಯ ಕಲಂ 427 ಸಹ ಕಲಂ 34ರ ಶಿಕ್ಷಾರ್ಹ ಅಪರಾಧ ಎಸಗಿರುತ್ತಾರೆ ಅನ್ನುವುದನ್ನು ಅಭಿಯೋಜನೆಯವರು ಸಂಶಯಾತೀತವಾಗಿ ಸಾಬೀತುಪಡಿಸಿರುತ್ತಾರೆಯೇ? ಅಂಶ ಸಂಖ್ಯೆ 4 ಈ ಮೇಲೆ ಹೇಳಿದ ಸ್ಥಳ, ದಿನಾಂಕ ಮತ್ತು ಸಮಯದಲ್ಲಿ ಆರೋಪಿತರು ಜಗಳ ಮಾಡಿ ಚಾಸ 1 ಮತ್ತು 4ರವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು ಆರೋಪಿತರು ಭಾರತ ದಂಡ ಸಂಹಿತೆಯ ಕಲಂ 504 ಸಹ ಕಲಂ 34ರ ಶಿಕ್ಷಾರ್ಹ ಅಪರಾಧ ಎಸಗಿರುತ್ತಾರೆ ಅನ್ನುವುದನ್ನು ಅಭಿಯೋಜನೆಯವರು ಸಂಶಯಾತೀತವಾಗಿ ಸಾಬೀತುಪಡಿಸಿರುತ್ತಾರೆ. ಅಂಶ ಸಂಖ್ಯೆ 5 ಏನು ಆದೇಶ. ಉಭಯ ಪಕ್ಷಗಾರರ ವಾದ ವಿವಾದಗಳನ್ನು ಆಲಿಸಿ ಕಡತದಲ್ಲಿರುವ ಮೌಖಿಕ ಮತ್ತು ದಸ್ತಾವೇಜ ಸಾಕ್ಷ್ಯಗಳನ್ನು ಪರಿಶೀಲಿಸಲಾಗಿದೆ.